ನಮ್ಗೆ ಶನಿವಾರ, ಶುಕ್ರವಾರ, ಭಾನುವಾರ ಅಂತೂ ನಮ್ಗೆ ಆ ಕ್ರೌಡನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಬೆಳಿಗ್ಗೆ ಟೈಮು ಬ್ರೇಕ್‌ಫಾಸ್ಟ್, ಮತ್ತೆ ಮಧ್ಯಾಹ್ನ ಊಟ, ಸಂಜೆ ಸ್ನಾಕ್ಸು ರಾತ್ರಿ 12 ಗಂಟೆ 1 ಗಂಟೆ ತನಕ ಸಿಗತ್ತೆ. ಮೊನ್ನೆ ಜಮ್ಮು ಕಾಶ್ಮೀರದಿಂದ ಮತ್ತೆ ಹಲವಾರು ಫ್ಯಾಮಿಲಿಗಳು, ಸೆಲೆಬ್ರಿಟೀಸ್‌ಗಳು ಮತ್ತೆ ಔಟ್ ಆಫ್ ಸ್ಟೇಟ್ ಇಂದ ಹಲವಾರು ಫ್ಯಾಮಿಲಿಗಳು ಬಂದು ಇಲ್ಲಿ ಊಟ ಸವಿದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಗೆ ನಮ್ಮಂದ ಒಂದು ನಂಬರ್ಗಳು ತಗೊಂಡು ಒಂದು ಊಟನೇ ಆಗ್ಲಿ ಇಲ್ಲಿಂದ ಕೆಲವರು ಸಪ್ಲೈನು ಮಾಡ್ಕೊಂಡು ಹೋಗ್ತಾರೆ, ಪಾರ್ಸೆಲ್ ತಗೊಂಡು ಹೋಗ್ತಾರೆ. ತುಂಬಾ ಖುಷಿ ಆಗತ್ತೆ. ಈ ಹೋಟೆಲ್ನ ಒಂದ್ ರೀತಿಲಿ ಒಂದು ಲಾಭಾಂಶಕ್ಕಾಗಿ ಏನು ಸುಧಾ ನಾವೇನು ಮಾಡ್ತಾ ಇಲ್ಲ. ಹೋಟೆಲ್ ಮಾಲೀಕರಾದಂತಹ ದಿನೇಶ್ ಇರ್ಬೋದು, ಹರ್ಷ ಇರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಇಲ್ಲಿನ ಭಟ್ಟರುಗಳಾಗಿರ್ಬೋದು, ವೇಟರ್ಸ್ ಇರ್ಬೋದು, ಅವರು ಎಲ್ಲರೂ ಸುಧಾ ಈ ಹೋಟೆಲ್ ಹೊಸದಾಗಿ ಪ್ರಾರಂಭ ಆಗಿರೋದ್ರಿಂದ ಜನಗಳ ಹತ್ರ ಒಂದು ಒಳ್ಳೆ ಹೆಸರು ಮಾಡ್ಲಿ ಅನ್ನೋದಕ್ಕೋಸ್ಕರ ತುಂಬಾ ಪರಿಶ್ರಮ, ಒಂದು ಎಫರ್ಟ್ ಗಳನ್ನ ಎಲ್ಲರೂ ಹಾಕ್ತಿದ್ದಾರೆ. ಕೊಕೊ-ಕೋಲಾ ಕಂಪ್ನಿ ಕಡೆಯಿಂದ ನಮ್ಗೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತೆ ಅದನ್ನ ಆ ಬ್ರ್ಯಾಂಡ್ ತುಂಬಾ ಫೇಮಸ್ ಆಗಿರೋದ್ರಿಂದ ನಾವ್ ಅದನ್ನ ಹಾಕಿಸ್ಕೊಳ್ತಿದ್ದೀವಿ. ಬಂದ ಕಸ್ಟಮರ್ಸ್ ಸುಧಾ ಅದನ್ನ ಕೊಕೊ-ಕೋಲಾನೇ ಕೇಳೋದ್ರಿಂದ ಮತ್ತೆ ಕಿನ್ಲೆ ವಾಟರ್ನ ಕೇಳೋದ್ರಿಂದ ರೆಸ್ಪಾನ್ಸ್ ಚೆನ್ನಾಗಿದೆ. ಹಾಗಾಗಿ ನಮ್ಮ ಕೊಕೊ-ಕೋಲಾ ಕಂಪ್ನಿಯವರ ನಡುವೆ ಒಂದು ಉತ್ತಮ ಬಾಂಧವ್ಯ ಇದೆ ಅಂತ ಹೇಳ್ಬೋದು.